8 ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಒಂದು ವೇಳೆ ಯಾವುದಾದ್ರೂ ನೀವು ವಿನಯ್ ಮತ್ತೆ ಗುರು ಇಬ್ರು ಜೊತೆಲೂ ಯುವ ಮತ್ತೆ ವಿನಯ್ ಇಬ್ರು ಜೊತೆಲಿ ಆಕ್ಟ್ ಮಾಡ್ತಾರೆ ಅಂದ್ರೆ ತಾತ ಅಥವಾ ದೊಡ್ಡಪ್ಪ ಯಾವ್ದಾದ್ರು ಒಂದು ಸಿನಿಮಾ ಚೂಸ್ ಮಾಡ್ತೀನಿ ಅಂದ್ರೆ ಯಾವ ಸಿನಿಮಾ ಚೂಸ್ ಮಾಡ್ತೀರಿ? ಅದು ಯಾಕೆ? ನಾನು ಗುರು ಗುರು ಮಾಡ್ತೀನಿ. ಒಟ್ಟಿಗೆ ಯುವ ಒಟ್ಟಿಗೆ ಆಕ್ಟ್ ಮಾಡಿದ್ರೆ ಅವ್ರ ಸಿನಿಮಾಗಳು ಯಾವುದು ಮಾಡಲ್ಲ. ಯಾಕೆ? ಅದು ಎಲ್ಲ ಅದೊಂಥರ ಕ್ಲಾಸಿಕ್ ಸಿನಿಮಾಗಳನ್ನೆಲ್ಲ ಅದನ್ನ ಬರೀ ನೋಡಬೇಕು, ಖುಷಿಯಾಗಿ ಎಂಜಾಯ್ ಮಾಡಬೇಕು, ಅದನ್ನ ಮಾಡಕ್ ಹೋಗ್ಬಾರ್ದು. ಆಮೇಲೆ ತುಂಬಾ ಕಷ್ಟ, ತುಂಬಾ ಪ್ರೆಷರ್ ಅದು. ವರ್ಲ್ಡ್ ಇಸ್ ಗೋಲ್ಡ್ ಅಂತಾರೆ. ಕರೆಕ್ಟು, ಅದು ಅಷ್ಟು ಚೆನ್ನಾಗಿರ್ತಿಯಲ್ಲ, ಅದು ಅಲ್ಲೇ ಇರಬೇಕು. ಹೊಸ ಸಿನಿಮಾ ಮಾಡಬೇಕು, ಹೊಸ ಸ್ಕ್ರಿಪ್ಟ್ನ ಮಾಡಬೇಕು. ಸೊ ಇನ್ನು ಈ ಸಿನಿಮಾದ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಮೇಡಮ್? ನನ್ನ ಪಾತ್ರ ಇದರಲ್ಲಿ ಕುಸುಮ ಅಂತ ನನ್ನ ಪಾತ್ರದ ಹೆಸರು. ಅಂದರೆ ಅವಳೊಂದು ಸ್ವಲ್ಪ ತುಂಬ ಲಾಜಿಕಾಗಿ ಯೋಚನೆ ಮಾಡುವಂಥ ಹುಡುಗಿ, ತುಂಬ ಸೆನ್ಸಿಟಿವ್ ಆಗಿರೋವಂಥ ಹುಡುಗಿ, ಆಮೇಲೆ ಎಲ್ಲವನ್ನು ಕಣ್ಣಲ್ಲೇ ಮ್ಯಾನೇಜ್ ಮಾಡೋವಂಥ ಹುಡುಗಿ, ಮಾತು ಕಮ್ಮಿ ಇದು ಜಾಸ್ತಿ ಅಂತಾರಲ್ಲ, ಸೊ ಹಾಗೆ ಆ ಥರದ್ದು ಒಂದು ಹಳ್ಳಿ ಹುಡುಗಿ, ವೆರಿ ಇನ್ನಸೆಂಟ್ ಬಟ್ ಸ್ಟ್ರಾಂಗ್. ಸ್ಟ್ರಾಂಗ್ ಅನ್ನೋ ವಿಚಾರ ಬಂದಾಗ ಹೆಣ್ಮಕ್ಳು ಚಿತ್ರರಂಗದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಮೇಡಮ್, ನೀವು ಹೇಳ್ದಾಗ. ಯಾಕಂದ್ರೆ ಇತ್ತೀಚಿನ ಡಿಜಿಟಲ್ ಅಲ್ಲಿ ಯಾವ ತರ ಸಮಸ್ಯೆಗಳಾಗ್ತವೆ ನೋಡ್ತೀವಿ. ಹೆಣ್ಮಕ್ಳುಗಳಿಗೆ ಕನ್ನಡ ಚಿತ್ರರಂಗ, ಕನ್ನಡ ಅಂತ ಅಲ್ಲ, ಓವರ್ ಆಲ್ ಚಿತ್ರರಂಗದಲ್ಲಿ ಭದ್ರತೆ ಇದೆಯಾ ಈ ಒಂದು ಡಿಜಿಟಲ್ ಯುಗ ಬಂದ ನಂತರ? ಅಂದರೆ ಈಗ ಈ ಎಲ್ಲೋ ಕೂತ್ಕೊಂಡು ಏನೋ ಮಾಡ್ತಾ ಇರ್ತಾರೆ ಅಲ್ವಾ, ಅದು ಯಾರು ಮಾಡ್ತಾರೆ ಏನು ಅಂತ ಗೊತ್ತೂ ಆಗಲ್ಲ ಈಗಿನ ಈ AI ಬಂದಮೇಲಂತೂ. ಸೊ ನಮ್ಮ ಒಂದು ಕಾನೂನು ಆಗಿರ್ಬೋದು, ನಮ್ಮ ಒಂದು ಲಾ ಆಗಿರ್ಬೋದು, ಒಬ್ಬರಿಗೆ ಆ ಥರ ಪನಿಷ್ಮೆಂಟ್ ಕೊಟ್ಟರೆ ನೆಕ್ಸ್ಟ್ ಅದನ್ನು ಬೇರೆಯವ್ರು ಮಾಡೋರು ಅದನ್ನು ನೋಡಿಬಿಟ್ಟು ಭಯ ಪಡ್ತಾರೆ. ಇಲ್ಲಪ್ಪ ಈ ಥರ ಮಾಡಿಬಿಟ್ರೆ ನಮಗೂ ಹಿಂಗಾಗತ್ತೆ ಅನ್ನೋ ಭಯ ಬಂದುಬಿಟ್ಟಿರುತ್ತಲ್ಲ. ಸೊ ಹಾಗಾಗಿ ಆ ಥರದೊಂದು ಪನಿಷ್ಮೆಂಟ್ ಆ ಥರ ಮಾಡೋರಿಗೆ ಈಗ ಆಲ್ರೆಡಿ ಆಗ್ತಾ ಇದೆ. ಎಷ್ಟೋ ಜನನ ಹಿಡಿದು ರೀಸೆಂಟ್ ಕೇಸ್ಗಳಲ್ಲೂ ಆಗಿರೋದನ್ನು ನೋಡಿದ್ದೀನಿ. ಸೊ ಆ ಥರ ಆಗ್ತಾನೆ ಇದ್ರೆ ಅದು ಮುಂದೆ ಅದಕ್ಕೊಂದು ಕೊನೆ ಅಂತ ಬಂದ್ಬಿಡುತ್ತೆ. ಸಮಾನ ಅವಕಾಶ ಇದೆಯಾ ಮೇಡಮ್ ಹೆಣ್ಮಕ್ಳುಗಳೇ ಸಿನಿಮಾ ರಂಗದಲ್ಲಿ? 100%. ಯಾಕಂದ್ರೆ ಕೆಲವೊಂದು ಸಲ ಏರುಪೇರು ಆಗ್ತಿರುತ್ತೆ, ಹೀರೋ ಡಾಮಿನೇಟಿಂಗ್ ಮಾಡುವಂಥದ್ದು. ಯಾಕಂದ್ರೆ ನಮ್ಮಲ್ಲಿ ಕಡಿಮೆ ನೋಡಿದ್ವು, ಆದ್ರೂ ಕೆಲವರು ಅವರವರ ಒಂದು ವೈಯಕ್ತಿಕ ಅಭಿಪ್ರಾಯಗಳನ್ನ ಹೊರ ಹಾಕ್ತಿರ್ತಾರೆ. ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಬೇರೆ ಎಲ್ಲಾದರೂ ಇಂಡಸ್ಟ್ರಿಯಿಂದ ಹೊರಗೆ ಹೋದಾಗ ಯಾವಾಗಲಾದರೂ ನಿಮ್ಗೆ ಆ ಥರದ್ದು ಯಾವ್ದಾರು ಇಲ್ಲ ಇಂಡಸ್ಟ್ರಿಲಿ ಹೀರೋಗಳನ್ನೇ ಒಂಥರ ನೋಡ್ತಾರೆ, ಹೀರೋಯಿನ್ಗಳನ್ನ ಒಂಥರ ನೋಡ್ತಾರೆ, ಡೈರೆಕ್ಟರ್ಗಳ್ಗೆ ಒಂಥರ ನೋಡ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ಒಂಥರ ನೋಡ್ತಾರೆ, ಈ ರೀತಿಯಾದಂಥ ಭೇದ ಭಾವ? ಸೊಸೈಟಿ ಇಸ್ ಆಫ್ಕೋರ್ಸ್ ಇಟ್ಸ್ ಆಲ್ವೇಸ್ ಮೇಲ್ ಡಾಮಿನೇಟೆಡ್ ಸೊಸೈಟಿ. ಸೊ ನಾವು ಅದನ್ನು ಇದು ಮಾಡೋದಕ್ಕಾಗಲ್ಲ. ನಾವು ಬಂದಿರೋದೇನು, ನಮ್ಮ ಕೆಲಸ ಏನು, ನಾವು ಅಷ್ಟು ಮುಗಿಸ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗಬೇಕು. ಬೇರೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಇದನ್ನು ನಾನು ನಂಬ್ತೀನಿ, ಬೇರೆ ನನಗೆ ಗೊತ್ತಿಲ್ಲ. ನನಗೇನು ಕೆಲಸ ಬರುತ್ತೆ ನಾನು ಅದನ್ನು ಶ್ರದ್ಧೆಯಿಂದ ಮಾಡ್ತೀನಿ. ಹೊರಗಡೆ ಇದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ನಿಮ್ಗೆ ಯಾವತ್ತಾದರೂ ಸ್ಟಾರ್ಡಮ್ ಅನ್ನೋದು ತೂಕ ಅನಿಸಿದೆಯಾ ಸರ್? ಮನೆಯಲ್ಲಿ ಒಂಥರ ಜೇನು ಗೂಡು ಥರದ ಸ್ಟಾರ್ಗಳಿದ್ದಾರೆ, ಸೊ ಅದು ನಿಮಗೆ ಭಾರ ಅನಿಸಿದೆಯಾ ಅಥವಾ ಅದನ್ನು ಎಂಜಾಯ್ ಮಾಡಿದ್ದೀರಾ ಸ್ಟಾರ್ ಫ್ಯಾಮಿಲಿನ? ಬಟ್ ಅದರ ಭಾರಕ್ಕಿಂತ ಅದರಿಂದ ಅಡ್ವಾಂಟೇಜಸ್ ತುಂಬ ಅಲ್ಲ. ಅದರಿಂದ ಸಾಕಷ್ಟು ಕಲ್ತಿದ್ದೀನಿ, ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳಾಗಿದೆ, ಸಾಕಷ್ಟು ಜನನ ಮೀಟ್ ಮಾಡಿದ್ದೀವಿ. ಸೊ ಅದಕ್ಕೆ ನೀವು ಆ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡೋದು, ಅದರಿಂದ ಖುಷಿ ಪಡೋದೇ ಜಾಸ್ತಿ ಇದೆ. ಸೊ ಅದರಿಂದ ಕಷ್ಟ ಮೋಸ್ಟ್ಲಿ ಇರ್ಬೋದು ಒಂದು ಚೂರ್ ಪಾರು, ಬಟ್ ಇದ್ರ ಮುಂದೆ ಅದೇನೂ ಇಲ್ಲ. ನಿಮ್ಮ ಪ್ಲ್ಯಾನ್ಗಳು ಏನಿದೆ ಮೇಡಮ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್? ಸಿನಿಮಾ ನಿರ್ದೇಶನ ಇದರ ಹೆಣ್ಮಕ್ಳುಗಳು ಬೇರೆ ಬೇರೆ ಏನೇನು ಪ್ಲ್ಯಾನ್ ಮಾಡ್ತಾ ಇರ್ತಾರ. ಸೊ ನೀವು ಸಿನಿಮಾದ ಜೊತೆಗೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ? ಇಲ್ಲ, ಈಗ ಸದ್ಯಕ್ಕೆ ಬೇರೆ ಏನು ಪ್ಲಾನ್ ಮಾಡಿಲ್ಲ. ಈಗ ಸದ್ಯಕ್ಕೆ ಸಿನಿಮಾ ಕಡೆನೇ ಗಮನ ಇರೋದ್ರಿಂದ, ಇದಾದ್ಮೇಲೆ ನನ್ನ ಚೀತಾ ಸಿನಿಮಾ ಒಂದು ರಿಲೀಸಿಗೆ ರೆಡಿ ಇದೆ. ಸೊ ಅದಾದ್ಮೇಲೆ ಇನ್ನೊಂದು 2-3 ಕತೆಗಳು ಕೇಳ್ತಿದ್ದೀನಿ. ಅದರಲ್ಲಿ ಯಾವುದಾದ್ರೂ ಮತ್ತೆ ಬೇರೆ ಸಿನಿಮಾ ಒಪ್ಕೊಂಡು ಮಾಡ್ತೀನಿ. ಅದೇ ಸದ್ಯಕ್ಕೆ ಪ್ಲಾನ್. ಸೊ ಸದ್ಯದ ಪರಿಸ್ಥಿತಿ ಇಂಡಸ್ಟ್ರಿ ಬಗ್ಗೆ ಏನು ಹೇಳ್ತೀರಾ? ಒಂದು ಆತಂಕ ಇದೆ. 2018 ನಂತರ KGF ಸಿನಿಮಾ ಬಂತು, ನಮ್ಮ ಕನ್ನಡ ಚಿತ್ರರಂಗ ಎಲ್ಲೋ ಹೋಗ್ಬಿಡ್ತದೆ, ಏನೋ ಮಾಡ್ಬಿಡ್ತೀವಿ, ಏನೂ ಆಗಿಲ್ಲ. ಮಧ್ಯದಲ್ಲಿ ಯಾವುದೋ ಒಂದು ಸಿನಿಮಾ ಬರುತ್ತೆ, ಏನೋ ಒಂದು ಅಲಕ್ ಬಲಕ್ ಅಂತಾರಲ್ಲ, ಹಾಗೆ ಒಂದು ನಮ್ಮ ಇಂಡಸ್ಟ್ರಿ ಸದ್ಯದ ಪರಿಸ್ಥಿತಿಲಿ 3 ಸಿನಿಮಾ ಗೆದ್ರೆ 100 ಸಿನಿಮಾ ಸೋಲ್ತಾ ಇದೀವಿ. ಬಟ್ 3 ಸಿನಿಮಾ ಗೆದ್ದಿದೆ ಅಂದ್ರೆ ಏನೂ ಇಲ್ಲ ಅಂತ ಹೇಳಕ್ಕಾಗಲ್ಲ ನಮ್ಮ ಸಿನಿಮಾ ಆ ಗೆಲುವಿಗೆ ಎಲ್ಲಿ ನಾವು ಎಡುತ್ತಾ ಇದೀವಿ ಅಂತ ನಿಮ್ಗೆ ಅನ್ಸಿದ್ಯಾ? ಬಟ್ ಅದು ಇಲ್ಲ ಇದು ಇಲ್ಲ ಅಂತ ಹೇಳಕ್ಕಾಗಲ್ಲ. ಕನ್ನಡ ಸಿನಿಮಾಲಿ ಎಲ್ಲ ಇಂಡಸ್ಟ್ರಿಯಲ್ಲಿ ಯಾವಾಗ್ಲೂ ಒಂದೊಂದು ಟೈಮ್ ಬರುತ್ತೆ. ಆ ಟೈಮಲ್ಲಿ ಒಂದ್ಸಲಿ ತುಂಬಾ ಚೆನ್ನಾಗಾಗುತ್ತೆ, ಒಂದೊಂದ್ಸಲಿ ಟೈಮ್ ತಗೊಳುತ್ತೆ. ಸೊ ಒಂದೊಂದ್ಸಲಿ ಟೈಮ್ ತಗೊಳ್ತಿದೆ ಅಂದಾಗ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರ್ತಿದೆ ಅಂತ. ಸೊ ಈ ಫೇಸ್ ಅಲ್ಲಿ ಇವಾಗ ಏನೇ ಆದ್ರೂ ಈ ಸಲ
ಲವ್ ಮಾಕ್ಟೇಲ್ ಒಂದ್ ಸಿನಿಮಾ ತುಂಬಾ ಚೆನ್ನಾಗಿ ಹೋಯ್ತು. Three. ಹಾ, ಲವ್ ಮಾಕ್ಟೇಲ್ 3. ಅದಾದ್ಮೇಲೆ ತುಂಬಾ ಪಿಕ್ಚರ್ಗಳು ಹೆಸರು ತುಂಬಾ ಒಳ್ಳೆ ಸಿನಿಮಾಗಳು ಕೂಡ ಬಂತು. ಬಟ್ ಇವಾಗಿಂದ ತುಂಬಾ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಈಗ ಮೋಡ ಕವಿದ ವಾತಾವರಣ ಬರ್ತಾ ಇದೆ, ಬಲರಾಮನ ದಿನಗಳು, ಓಪನ್ ಆಗ್ತಿದೆ 26 ಅಲ್ಲೂ ಕೂಡ. ಹಾ, ಬಲರಾಮನ ದಿನಗಳು ಬರ್ತಾ ಇದೆ, ಜೊತೆಗೆ ಗ್ರಾಮಾಯಣ ಬರ್ತಾ ಇದೆ, ಅದಾದ್ಮೇಲೆ ಕರಾವಳಿ, ಅದಾದ್ಮೇಲೆ ಮದರ್ ಪ್ರಾಮಿಸ್. ಈಗ ತುಂಬಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಇದೆ. ಒಂದೊಂದ್ಸಲಿ ಹಂಗಾಗತ್ತೆ. ಈಗ ಮೋಸ್ಟ್ಲಿ ಲಾಸ್ಟ್ 2 months ಏಪ್ರಿಲ್ ಮೇ ಅಲ್ಲಿ IPL ಇತ್ತು, ಅದಿತ್ತು ಅಂತ ಒಂದಷ್ಟು ರಿಲೀಸಸ್ ಆಗಿರ್ಲಿಲ್ಲ. ಸೊ ಇವಾಗ ತಿರ್ಗಾ ಎಲ್ಲ ರಿಲೀಸ್ಗೆ ರೆಡಿ ಇದ್ದಾರೆ, ಈಗ ಎಲ್ಲ ಬರ್ತಾ ಇದೆ.